ಹಾಯ್ ನಾನು ಕೃಷ್ಣ, ವೆಲ್ಕಮ್ ಟು ದ KC ಶೋ. ಸೊ ಇವತ್ತು ನಾನು ಇಲ್ಲಿದ್ದೇನೆ ಅಂತ ಹೇಳಿದರೆ, ಎಸ್, ಗಾಡಿ ಹಿಂದೆ ನೋಡಬಹುದು. ಯಾವ ಗಾಡಿ ಅಂತ ನೋಡ್ತಾ ಇದ್ದೀರಾ? ಇದು ಹೊಸ ಮಹೀಂದ್ರ ಥಾರ್ ರಾಕ್ಸ್. ಸೊ ನೋಡ್ಬೋದು ಯಾವ ಥರ ಇದೆ ಅಂತ. ನಾನಿವತ್ತು ಇರುವಂಥದ್ದು ಪುತ್ತೂರಿನ ಶೋರೂಮಲ್ಲಿ, ಮಹೇಂದ್ರ ಶೋರೂಮಲ್ಲಿ. ಸೊ ನನ್ನ ಹಿಂದ್ಗಡೆ ಇರುವಂತಹದ್ದು ಥಾರ್ ರಾಕ್ಸ್ ಹೊಸ ಗಾಡಿ, ಅಂದರೆ 2024 ಮಾಡೆಲ್. ಓಕೆ, ಸೊ ಇದರಲ್ಲಿ ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ 5 ಡೋರ್ಸ್ ಕೊಟ್ಟಿದ್ದಾರೆ. ಫ್ರಂಟಿಂದ ನಮಗೆ ಈ ರೀತಿ ಒಂದು ಲುಕ್ ಇರುವಂಥ ಇದೆ. ಓಕೆ, ಅಂದರೆ ಮುಂಚೆಲ್ಲ ಈ ಥರ ಗ್ರಿಡ್ ಇದು ಇರಲಿಲ್ಲ, ಎಕ್ಸ್ಟ್ರಾ ಹಾಕಿಸ್ಕೊಳ್ಬೇಕಿತ್ತು ನಂಗೆ ಗೊತ್ತಿರೋ ಹಾಗೆ. ಈ ಸರ್ತಿ ಆಲ್ರೆಡಿ ಅದರಲ್ಲಿ ಇನ್ಬಿಲ್ಟ್ ಬರ್ತಾ ಇದೆ. ಆ್ಯಂಡ್ ಇದು ಟೈಪ್ ಸಿ ಅಂತ ಹೇಳಿದರೆ ಸಿ ಅಂತೂ ಡಿಸೈನಲ್ಲಿರುವಂಥ ಲ್ಯಾಂಪು. ಆ್ಯಂಡ್ ಇದು ವೈಟ್ ಕಲರ್ ಥಾರು. ನನ್ನ ಪ್ರಕಾರ ಇದು ಮಿಡ್ ಆ್ಯಂಡ್ ವೇರಿಯಂಟು, ಯಾಕೆಂತ ಮತ್ತೆ ಹೇಳ್ತೇನೆ. ಸೊ ಟೈರ್ಸ್ ನೋಡೋದಾದರೆ 18 ಇಂಚಸ್ಸಿನ ಟೈರ್ ಕೊಟ್ಟಿದ್ದಾರೆ. ಲಿಟ್ರಲಿ ಹೆವಿ ದೊಡ್ಡದಾಗಿದೆ. ಓಕೆ, ಲಿಟ್ರಲಿ ದೊಡ್ಡದಾಗಿರುವಂಥ ಟಯರು. ಆ್ಯಂಡ್ ಫುಲ್ ಇದು ವೈಟ್ ಕಲರ್ ಥಾರು. ಇದರಲ್ಲಿ ಬೇರೆ ಬೇರೆ ವೇರಿಯಂಟ್ಸ್ ನಮಗೆ ಬರ್ತದೆ. ಸೊ ನಾವು ಇವಾಗ ನೋಡ್ತಿರುವಂಥದ್ದು ವೈಟ್ ಕಲರು. ಇನ್ನು ಒಳಗಡೆ ಹೋಗೋಣ. ಸೊ ಸ್ಪೆಷಾಲಿಟಿ ಗಾಡಿದು ಇದೆ. ನಾರ್ಮಲಾಗಿ ಹಳೆ ಥಾರೆಲ್ಲ 2 ಆಚೆ ಡೋರು ಈಚೆ ಡೋರು ಎರಡೇ ಬರ್ತಿರೋದು. ಬಟ್ ಈ ಸರ್ತಿ ಇಲ್ಲಿ ಕೂಡ ಕೊಟ್ಟಿದ್ದಾರೆ, ಆಚೆ ಕೂಡ ಕೊಟ್ಟಿದ್ದಾರೆ, ಬ್ಯಾಕ್ ಸೈಡ್ ಅಂತೂ ಇದ್ದದೆ. ಸೊ ಓಪನ್ ಮಾಡ್ತೀನಿ. ಸೊ ನೋಡಬಹುದು ಯಾವ ಥರ ಇದೆ ಅಂತ. ಸೊ ಮಹೀಂದ್ರದವರ ಹೊಸ ಲೋಗೋದೊಟ್ಟಿಗೆ ಬರ್ತಾ ಇದೆ. ಇದು ಲಾಸ್ಟ್ ಇಯರ್ ಕೂಡ ಇದ್ದಿರಬಹುದು. ಸೊ ಇದು ಆ್ಯಕ್ಚುಲಿ ಆಟೋಮೆಟಿಕ್ ಡ್ರೈವು. ಸೊ ಇವಾಗ ಪಾರ್ಕಿಂಗಲ್ಲಿದೆ. ಸೊ ಬೇಕಂತಾರೆ ಡ್ರೈವಿಗೆ ಹಾಕ್ಕೊಂಡು ಗಾಡಿ ಬಿಡಬಹುದು. ಸೊ ಲಾಸ್ಟ್ ಟೈಮಿಗಿಂತ ಈ ಸ್ಟೇರಿಂಗ್ ಭಾರಿ ಸ್ಮೂತ್ ಆಗಿದೆ ಅಂತ ಹೇಳ್ತಿದ್ದಾರೆ. ಮತ್ತು ಟ್ರೈ ಮಾಡ್ತೇವೆ. ಸೊ ಒಳಗಡೆಯಿಂದ ಒಂದು ಫುಲ್ ಲುಕ್ಕೇ ಚೇಂಜ್ ಇದೆ. ಓಕೆ, ಲಿಟ್ರಲಿ ನಾನು ಕೂತು ತೋರಿಸ್ತೇನೆ ನಿಮಗೆ. ಸೊ ಕೂತಾಗ ಗಾಡಿ ಈ ಥರ ಇದೆ. ಓಕೆ, ಸೊ ಫುಲ್ ಹೆವಿ ಕಂಫರ್ಟ್ ಆಗಿದೆ. ಆ್ಯಂಡ್ ಇಲ್ಲಿ ಒಂದು LCD ಸ್ಕ್ರೀನ್ ಇದೆ. ಆ್ಯಂಡ್ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ AC ಆ್ಯಂಡ್ ಗೇರ್ ಅಂತೂ ಈ ಥರ ಆಟೋಮೆಟಿಕ್ ಅಲ್ವಾ. ಸೊ ಈ ಥರ ಇದೆ. ಆ್ಯಂಡ್ ಇದು ಆಟೋಮೆಟಿಕ್ ಆಗೋ ಕಾರಣದಿಂದ ನಮ್ಮಲ್ಲಿ ಇಲ್ಲಿ ಕ್ಲಚ್ ಇಲ್ಲ, ಆಕ್ಸಿಲೇಟರ್ ಮತ್ತು ಬ್ರೇಕ್ ಎರಡೇ ಇರುವಂಥದ್ದು. ಆ್ಯಂಡ್ ಇದು ಕೀಲೆಸ್ಸು. ಸೊ ಈ ಥರ ಬರ್ತದೆ. ಸೊ ಈ ಗಾಡಿಯ ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ, ಇದಕ್ಕಿಂತ ಮುಂಚಿನ ಥಾರ್ಗಳಲ್ಲಿ ಇಲ್ಲದೇ ಇರುವಂಥದ್ದು ಅಂದರೆ ಒಂದು ಡೋರು, ಇನ್ನೊಂದು ಎಂತ ಅಂತ ಹೇಳಿದರೆ ಲಿಟ್ರಲಿ ಸನ್ ರೂಫ್ ನೋಡಿ. ಇದು ಮಿಡ್ ಆ್ಯಂಡ್ ವೇರಿಯಂಟು, ಹಾಗಾಗಿ ಇಷ್ಟು ಸಣ್ಣ ಸನ್ ರೂಫ್ ಇರುವಂಥದ್ದು. ಟಾಪ್ ಎಂಡಲ್ಲಿ ಇಲ್ಲಿ ತನಕ ಬರ್ತದೆ. ಓಕೆ, ಸೊ ಅರ್ಧ ಓಪನ್ ಮಾಡಲಿಕ್ಕಾಗಲ್ಲ, ಅರ್ಧ ಓಪನ್ ಮಾಡ್ಬೋದು, ಆ ಥರದ ಸನ್ ರೂಫ್ ಬರ್ತದೆ ನಮಗೆ. ಸೊ ಒಳಗಡೆ ಒಂದು ಕಲರ್ ಇದೆಯಲ್ಲ, ಬ್ಯೂಟಿಫುಲ್ ಇದೆ. ಫುಲ್ ವೈಟ್ ಆಗಿ ಒಳಗಡೆಯಿಂದ ಪ್ರೀಮಿಯಂ ಥರ ಫೀಲ್ ಆಗುತ್ತೆ. ಹೊರಗಡೆಯಿಂದ ಅಂತೂ ಯಾವುದೇ ಕಲರ್ ಇರ್ಬೋದು. ಬ್ಲ್ಯಾಕ್ ಇದೆ, ರೆಡ್ ಇದೆ, ವೈಟ್ ಇದೆ, ಆ್ಯಂಡ್ ಬೇರೆ ಬೇರೆ ಕಲರ್ಸ್ ಇದೆ. ಓಕೆ, ಥಾರ್ ರಾಕ್ಸ್ ಇದು. ಸೊ ಸಖತ್ತಾಗಿದೆ ನೋಡಲಿಕ್ಕೆ. ಆ್ಯಂಡ್ ರೇಟ್ ಕೂಡ ಹಾಗೇ ಇದೆ, ಅಂದರೆ 12 lakhs ಸ್ಟಾರ್ಟ್ ಆಗ್ತದೆ, ಅಂದರೆ ಎಕ್ಸ್ ಶೋರೂಮಲ್ಲಿ. ಆನ್ ರೋಡ್ ಬರುವಾಗ ಬೇಸ್ ಮಾಡೆಲೇ ನಿಮಗೆ 16 lakhs ಏನೋ ಆಗುತ್ತೆ. ಓಕೆ, ಸೊ ಇದು ಮಿಡ್ ಹ್ಯಾಂಡು. ಇದರ ಪ್ರೈಸು ನಿಮಗೆ ಆನ್ ರೋಡ್ ಅಂದರೆ ರೋಡಿಗೆ ಇಳಿಯುವಾಗ ನಿಮಗೆ 22 lakhs ಏನೋ ಆಗುತ್ತೆ. ಓಕೆ, ಸೊ ಆಟೋಮೆಟಿಕ್ ಬೇರೆ ಇದು, ಇದರ ರೇಟ್ ನಂಗೆ ಗೊತ್ತಿಲ್ಲ. ಮ್ಯಾನ್ಯಲ್ ಡ್ರೈವ್ ಇದು ಅಷ್ಟು. ಆ್ಯಂಡ್ ಇದರಲ್ಲಿ ಬೇರೆ ಬೇರೆ ವೇರಿಯಂಟ್ಸ್ ಬರುತ್ತೆ, ಅಂದರೆ ಡೀಸೆಲ್ ಬರುತ್ತೆ, ಪೆಟ್ರೋಲ್ ಬರುತ್ತೆ, ಆ್ಯಂಡ್ 4x4 ಬರುತ್ತೆ. ಸೊ 2 wheel ಡ್ರೈವ್ ಕೂಡ ಬರುತ್ತೆ. ಸೊ ನಾನಿವಾಗ ಕೂತಿರುವಂಥದ್ದು ಐ ಥಿಂಕ್ 2 wheel ಡ್ರೈವ್ ಇರಬೇಕು. ಸೊ ನೋಡ್ತೀನಿ ಯಾವ ಥರ ಇದೆ ಅಂತ. ಸೊ ಅಂದರೆ ಒಳಗಡೆ ಕೂತಾಗಿಲ್ಲ, ಒಳ್ಳೆ ಕಂಫರ್ಟ್ ಫೀಲ್ ಇದೆ. ಸೊ ಡೋರ್ ಹಾಕ್ತೀನಿ. ಸೊ ಲಿಟ್ರಲಿ ಸೂಪರ್ ಫೀಲ್ ಇದೆ. ಸೊ ಇದೆಲ್ಲ ನಮ್ಮ ನಾರ್ಮಲ್ ಕಂಟ್ರೋಲ್ಸ್ಗಳೇ, ಮಿರರ್ ಮತ್ತು ಪವರ್ ವಿಂಡೋಗಳು. ಆ್ಯಂಡ್ ಇಲ್ಲಿ ಆಲ್ರೆಡಿ ಕ್ರೂಸ್ ಕಂಟ್ರೋಲ್ ಆ್ಯಂಡ್ ಅದನ್ನೆಲ್ಲ ಕೊಟ್ಟಿದ್ದಾರೆ. ಈ ಸೈಡ್ ಮ್ಯೂಸಿಕ್, ಅದು ಇದು ಲಿಟ್ರಲಿ ನೋಡ್ಲಿಕ್ಕಂತೂ ಇದು ಥಾರ್ ಥರ ಅನಿಸ್ತಾ ಇಲ್ಲ ಆಯಿತಾ. ಥಾರ್ ಅಂತ ಹೇಳಿದ್ರೆ ನಮಗೆ ಅಂದರೆ ಫುಲ್ ಆಫ್ ರೋಡ್ ಗಾಡಿ, ನೆಕ್ಸ್ಟ್ ಲೆವೆಲ್ ಆ ಥರ ಫೀಲ್ ಇತ್ತು. ಇದೊಂಥರ ಒಳಗಡೆ ಕೂತಾಗಿಲ್ಲ, ಥಾರ್ ಪ್ಲಸ್ ಒಂದು ಫ್ಯಾಮಿಲಿ ಅವರಿಗೆ ಬೇಕಾದಂಥ ಗಾಡಿ, ಆ ಥರದ ಫೀಲ್ ಸಿಗುತ್ತೆ. ಅಂದರೆ ಕಂಫರ್ಟ್ ಆಗಿದೆ ಅಂತ ಹೇಳ್ಬಹುದು. ಅಂದರೆ ಹಿಂದಿನ ಸೀಟಲ್ಲಿ ಮುಂಚಿನ ಥಾರಲ್ಲೆಲ್ಲ ಕೂರ್ಬೇಕಂತ ಹೇಳಿದ್ರೆ ಈ ಸೀಟು ಬೆಂಡ್ ಮಾಡಿ ಹಿಂದೆ ಹೋಗಿ ಕೂರಬೇಕಿತ್ತು. ಅದು ಫ್ಯಾಮಿಲಿ ಅವರಿಗೆಲ್ಲ ಲಿಟ್ರಲಿ ಕಷ್ಟ ಆಗ್ತಿತ್ತು. ಸುಮಾರು ಜನರಿಗೆ ಅದು, ಅಮ್ಮನಿಗೆ ಅಥವಾ ಅಪ್ಪಂದಿರಿಗೆಲ್ಲ ಅದು ಬೆಂಡ್ ಮಾಡಿ ಅದು ಹತ್ತಲಿಕ್ಕೆ ಬೇರೆ ಕಷ್ಟ, ಆ ಥರ ಉಪದ್ರ ಆಗ್ತಿತ್ತು. ಬಟ್ ಈ ಸರ್ತಿ ಆ ಥರ ಇಲ್ಲ, ಬ್ಯಾಕ್ ಸೈಡ್ ಡೈರೆಕ್ಟ್ ಕೂತ್ಕೊಳ್ಬಹುದು. ಪ್ಲೇಸ್ ಅಂತೂ ಸಖತ್ತಾಗಿ, ಲೆಗ್ ಸ್ಪೇಸ್ ಚೆನ್ನಾಗಿದೆ. ಸೊ ಫ್ರಂಟ್ ಕೂತಾಗ ಈ ಥರ ಕಾಣುತ್ತೆ. ಫ್ರಂಟ್ ಇಲ್ಲಿ ಸ್ಪೀಕರ್ಸು, ಬೇಕಾದಷ್ಟು ಸ್ಪೀಕರ್ಸ್ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ಮತ್ತೆ. ಸೊ ಫ್ರಂಟ್ ನಮಗೆ ಈ ರೀತಿ ಸಿಗ್ತದೆ. ಸೊ ಮಿಡಲಲ್ಲಿ ಒಂದು ಸೆಮಿ ಡಿಸ್ಪ್ಲೇ ಸಿಗ್ತಾ ಇದೆ. ಫುಲ್ ಡಿಸ್ಪ್ಲೇ ಅಲ್ಲ ಇದು, ಇಷ್ಟು ಮಾತ್ರ ಡಿಸ್ಪ್ಲೇ. ಆ್ಯಂಡ್ ಅಲ್ಲಿ ಲೈಟಿಂಗ್ಸ್ ಇದೆ ಅಷ್ಟೇ. ಸೊ ಆ್ಯಂಡ್ ಇಲ್ಲಿ ಕೂಡ ನಮ್ಮೊಂದು ಬಟನ್ಸ್ಗಳಿದೆ, ಯಾವ ಬಟನ್ಸ್ ಎಲ್ಲ ನೋಡ್ಕೊಳ್ಬೋದು. ಪೆಟ್ರೋಲು ಅಂದರೆ ಬ್ಯಾಕ್ ಸೈಡ್ ಓಪನ್. ಆ್ಯಂಡ್ ಇದರಲ್ಲಿ ಸ್ಪೆಷಾಲಿಟಿ ಅಂತ ಹೇಳಿದರೆ, ನಾವಿಲ್ಲಿ ಆದರೂ ಆಫ್ ರೋಡ್ ಹೋದಾಗ ಗಾಡಿ ಬಾಕಿ ಆಯಿತು ಅಂತ ಹೇಳಿದರೆ, ನಾವು ಈ ಒಂದು ಬಟನ್, ಯಾವುದೊಂದು ಬಟನ್ ಇದೆ ಆ್ಯಕ್ಚುಲಿ ನಂಗೆ ಗೊತ್ತಿಲ್ಲ ಇವಾಗ ಸದ್ಯಕ್ಕೆ.
ಸೊ ಆ ಬಟನ್ ಒತ್ತಿದ್ರೆ ಅದುವೇ ಆಗಿ ಆಟೋಮೆಟಿಕ್ ಆಗಿ ಅದುವೇ ಟೈರ್ ರೊಟೇಟ್ ಮಾಡ್ತಾ ಮೂವ್ ಮಾಡ್ತದೆ. ನನ್ನ ಪ್ರಕಾರ ಅದು 4x4 ಇರ್ಬೋದು ಅಂತ ಅಂದ್ಕೊಳ್ತೇನೆ. ಸೊ ನಂಗಂತೂ ಸಿಕ್ಕಾಪಟ್ಟೆ ನೋಡಿ ಖುಷಿಯಾಗಿದೆ. ಸೊ ಯಾರಿಗಾದ್ರೂ ಪರ್ಚೇಸ್ ಮಾಡಲಿಕ್ಕಿದ್ರೆ ಖಂಡಿತ ಪರ್ಚೇಸ್ ಮಾಡಬಹುದು. ಆ್ಯಂಡ್ ಇದು ಕೂಡ ವೆಂಟಿಲೇಟೆಡ್ ಸೀಟ್ಸ್. ಓಕೆ, ಸೊ ಸೀಟ್ಸ್ ನೋಡ್ತಿರ್ಬೋದು ಒಟ್ಟ ಇದೆ ಅಲ್ವಾ. ಸೊ ಅದರಿಂದ ಕೂಡ ಗಾಳಿ ಎಲ್ಲ ಬರುತ್ತೆ. ಸೊ ನಮಗೆ ಬೆವರಾಗುವಂಥದ್ದು ಅಥವಾ ಜಾಸ್ತಿ ದೂರ ಹೋಗುವಾಗ ಸುಸ್ತಂತೂ ಈ ಗಾಡಿಯಲ್ಲಿ ಅಷ್ಟೊಂದು ಆಗಲ್ಲ ಬಿಡಿ. ಯಾಕಂತೇಳಿದ್ರೆ ಅಷ್ಟು ಒಳ್ಳೆ ಥಾರ್ ಅಂತ ಹೇಳಿದ್ರೆ ಆ ಥರನೇ ಅಲ್ವಾ, ಅಷ್ಟು ಒಳ್ಳೆ ಸಸ್ಪೆನ್ಷನ್ ಅದು ಇದು ಎಲ್ಲ ಇರುತ್ತೆ. ಸೊ ಈಚೆ ಒಂದು ಸಣ್ಣದಾಗಿರುವಂಥ ಡ್ಯಾಶ್ ಬೋರ್ಡ್ ಇದೆ, ಅಲ್ಲಿ ಸ್ಪೀಕರು ಆ್ಯಂಡ್ ಹಿಡ್ಕೊಳ್ಳಿಕ್ಕೆ ಇದೊಂದು ಗ್ರಿಪ್ಪು. ಸೊ ಸಕ್ಕದಾಗಿದೆ ಅಂತ ಹೇಳ್ಬಹುದು. ಸೊ ಹೊರಗಡೆಯಿಂದ ಏನೋ ತೋರಿಸ್ತೀನಿ, ಬ್ಯಾಕ್ ಸೈಡ್ ಕೂತು ಯಾವ ರೀತಿ ಲೆಗ್ ಸ್ಪೇಸ್ ಇದೆ. ಆ್ಯಂಡ್ ನಾರ್ಮಲ್ ಥಾರಿಗಿಂತ ಹೈಟಲ್ಲಿ ಕೂಡ ಸ್ವಲ್ಪ ಡಿಫ್ರೆನ್ಸ್ ನಂಗೆ ಗೊತ್ತಾಗ್ತಾ ಉಂಟು. ಆ್ಯಂಡ್ ಲೆಂತಲ್ಲಿ ಕೂಡ ಲೆಂತಲ್ಲಿ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಸೊ ಎಸ್, ಇದೊಂಥರ ಬಾಹುಬಲಿ. ಓಕೆ, ಸೊ ಈ ಥರ ಏರ್ ಬ್ಯಾಗ್ ಇಲ್ಲಿ ಕೂಡ ಇದೆ, ಅಲ್ಲಿ ಕೂಡ ಏರ್ ಬ್ಯಾಗ್ ಇದೆ. ಸೊ ಇಲ್ಲಿ ಕೂಡ ಆ್ಯಕ್ಚುಲಿ ಕಂಟ್ರೋಲ್ ಸ್ವಲ್ಪ ಎಕ್ಸ್ಟ್ರಾನೇ ಇದೆ. ಸೊ ಎಸ್, ಈ ಥರ ನಾರ್ಮಲಾಗಿ ನಾವು ಈ ಥರ ಮಾಡ್ತೀವಲ್ಲ, ಇದರಲ್ಲಿ ಇನ್ಸೈಡ್ ಎಕ್ಸ್ಟ್ರಾ ಇದೆ ಫೀಚರ್ಸ್ಗಳು. ಲೈಟಿಂಗ್ಸಲ್ಲಿ ಕೂಡ. ಸೊ ಇನ್ನು ಬ್ಯಾಕ್ ಸೈಡ್ ಹೋಗಿ ತೋರಿಸ್ತೀನಿ. ಓಕೆ, ಇಲ್ಲಿ ಕಾಲು ಹತ್ತಲಿ ಕೂಡ ಕಷ್ಟ ಆಗುವವರಿಗೆ ಕಾಲಿಟ್ಟು ಹತ್ತುವಂತ ಎಂತ ಹೇಳ್ತೇವೆ ಅದಕ್ಕೆ? ಫುಟ್ ರೆಸ್ಟ್ ಹೌದಾ? ಸೊ ಅದೆಲ್ಲ ಇದೆ. ಸೊ ಸೆಟ್ ಇದೆ. ಓಕೆ ಪ್ಲೀಸ್. ಸೊ ಇನ್ನು ಬ್ಯಾಕ್ ಸೈಡ್ ತೋರಿಸ್ತೇನೆ. ಬ್ಯಾಕ್ ಸೈಡ್ ನಿಮಗೆ ಈ ಥರ ಕಾಣ್ತದಲ್ವಾ, ಡೋರ್ ಓಪನಿಂಗ್ ಈ ಥರ ಇದೆ. ಸೊ ಬ್ಯಾಕ್ ಸೈಡ್ ಓಪನ್ ಮಾಡಿದಾಗ ಥಾರು, ಇಲ್ಲಿ ಕೂಡ ನಮ್ಮ ಮಿರರ್ ಕಂಟ್ರೋಲು ಆ್ಯಂಡ್ ಕೂತ್ಕೊಳ್ಳೋ ಬನ್ನಿ. ಆ್ಯಕ್ಚುಲಾಗಿ ಬ್ಯಾಕ್ ಸೈಡ್ ಜಾಸ್ತಿನೇ ಲೆಗ್ ಸ್ಪೇಸ್ ಇದೆ ಅಂತ ಹೇಳ್ಬಹುದು. ಇಲ್ಲಿ AC ಇದೆ ಆ್ಯಂಡ್ ಫೋನ್ ಇಟ್ಕೊಳ್ಳಿಕ್ಕೆ ಪ್ಲೇಸು, ಚಾರ್ಜರು ಆ್ಯಂಡ್ ಮೇಲ್ಗಡೆ ಸನ್ರೂಫು ಆ್ಯಂಡ್ ಇಲ್ಲಿ ಲೈಟ್ ಇದೆ, ಗ್ರಿಪ್ ಇದೆ ಹ್ಯಾಂಡ್ ಇಟ್ಕೊಳ್ಳಿಕ್ಕೆ. ಸೊ ಕಂಫರ್ಟ್ ಆಗಿದೆ ಅಂತ ಹೇಳ್ಬಹುದು ಬ್ಯಾಕ್ ಸೈಡ್ ಕೂತ್ಕೊಳ್ಳೋರಿಗೆ. ಲಾಸ್ಟ್ ಟೈಮೆಲ್ಲ ಒಂಥರ ಅದೇ ಸೀಟ್ ಬೆಂಡ್ ಮಾಡಿ ಹೋಗಿ ಕೂತ್ಕೊಳ್ಬೇಕು ಆ ಥರ ಎಲ್ಲ ಆಯ್ತಲ್ವಾ. ಈ ಸರ್ತಿ ಆ ಥರ ಯಾವುದೇ ಪ್ರಾಬ್ಲಮ್ ಇಲ್ಲ. ಡೋರಿಂದ ಹತ್ತೋದು ಇಳಿಯೋದು ಅಷ್ಟೇ ಕೆಲಸ ನಮಗೆ. ಆ್ಯಂಡ್ ಸನ್ರೂಫ್ ಕೂಡ ಇದೆ, ಮೇಲೆ ಹತ್ಕೊಂಡು ಜಾಲಿ ಕೂಡ ಮಾಡಬಹುದು. ಸೊ 5 ಡೋರ್ ಥಾರ್ ಇದು. ಅದೇ ನಾಗಲೇ ಹೇಳಿದಾಗೆ ಇದು ಮಿಡ್ ಆ್ಯಂಡ್ ವೇರಿಯಂಟ್. ಸೊ ಹಾಗಾಗಿ ಇಷ್ಟೇ ಸನ್ರೂಫ್ ಬರ್ತದೆ. ನಾರ್ಮಲ್ ಫಸ್ಟ್ ಬೇಸ್ ವೇರಿಯಂಟಲ್ಲಿ ಸನ್ರೂಫೇ ಇಲ್ಲ. ಓಕೆ, ಮಿಡ್ಡಲ್ಲಿ ಇಷ್ಟು ಸಣ್ಣ ಸನ್ರೂಫು. ಟಾಪ್ ಎಂಡ್ ಮಾಡೆಲಲ್ಲಿ ಫುಲ್ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಸನ್ರೂಫ್. ಓಕೆ, ಇಲ್ಲಿಂದ ಸ್ಟಾರ್ಟ್ ಆಗಿ ಅಲ್ಲಿ ತನಕ ಫುಲ್ ಓಪನ್ ಮಾಡಲಿಕ್ಕೆ ಆಗಲ್ಲ ನನ್ನ ಪ್ರಕಾರ. ಓಕೆ, ಸೊ ಫುಲ್ ಜಾಲಿದೆ, ಸಖತ್ತಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಮಿಡಲಲ್ಲಿ ಕೂಡ ಇದು ಕ್ಲೋಸ್ ಮಾಡಲಿಕ್ಕೆ ಆಗ್ತದೆ ಇಲ್ಲ. ಸೊ ಇದಿಷ್ಟು ನಮ್ಮ ಥಾರಿನ ಹಿಂಗಡೆ ಕೂತ್ಕೊಂಡು ನೋಡ್ಬೋದು. ಲೆಗ್ ಸ್ಪೇಸ್ ಮೇನ್ಲಿ ಪ್ರಾಬ್ಲಮ್ ಆಗ್ತಿದ್ದಿದ್ದೆ ಮುಂಚಿನ ಥರ ಲೆಗ್ ಸ್ಪೇಸ್ ಇಲ್ಲ ಅಥವಾ ಹತ್ತಿ ಇಳಿಯಲಿಕ್ಕೆ ಕಷ್ಟ ಆಗ್ತಿದ್ದು. ಬಟ್ ಈ ಸರ್ತಿ ಆ ಥರ ಇಲ್ಲ. ಓಕೆ, ಲೆಗ್ ಸ್ಪೇಸ್ ಒಂದು ಸಿಕ್ಕಾಪಟ್ಟೆ ಇದೆ. ಆ್ಯಂಡ್ ಒಳಗಿಂದ ವ್ಯೂ ನೋಡ್ಬೋದು ನಾವು ಯಾವ ಥರ ಇದೆ ಅಂತ. ಸೊ ನಂಗೊಂದು ಸಿಕ್ಕಾಡಿ ಇಷ್ಟ ಆಯಿತು ಅಂತ ಹೇಳ್ತೇನೆ. ಸೊ ಎಸ್, ಕೋ ಪ್ಯಾಸೆಂಜರ್ ಸೀಟ್ನ ಮುಂದೆ ಒಂದು ಸಣ್ಣ ಡ್ಯಾಶ್ ಬೋರ್ಡು. ನಾವು ನಾರ್ಮಲ್ ಕಾರಲ್ಲಿ ಇಷ್ಟು ದೊಡ್ಡ ಡ್ಯಾಶ್ ಬೋರ್ಡ್ ಏನಲ್ಲ. ಆ್ಯಂಡ್ ಇಲ್ಲಿ ಒಂದು ಹ್ಯಾಂಡ್ ಗ್ರಿಪ್ಪು, ಇಲ್ಲೊಂದು ಗ್ರಿಪ್ಪು ಆ್ಯಂಡ್ ಮೇಲ್ಗಡೆ ಆಬ್ವಿಯಸ್ಲಿ ಇಲ್ಲಿ ಇರುವ ಹಾಗೆ ಇಲ್ಲಿ ಕೂಡ ಒಂದು ಗ್ರಿಪ್ ಇದೆ. ಸೊ ನೋಡಬಹುದು ಯಾವ ಥರ ಇದೆ ಅಂತ. ಒಳಗಡೆಯಿಂದ ಒಂದು ಪ್ರೀಮಿಯಂ ಎಕ್ಸ್ಪೀರಿಯೆನ್ಸು, ಹೊರಗಡೆಯಿಂದ ಫುಲ್ ಒಂದು ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್. ಅಂದರೆ ನೋಡಲಿಕ್ಕೆ ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ ಸೂಪರ್ ಆಗಿ ಇರುತ್ತೆ. ಸೊ 4x4 ವೇರಿಯಂಟಿಗೆ 3 lakh ಏನೋ ಎಕ್ಸ್ಟ್ರಾ ಆಗುತ್ತೆ ನಾರ್ಮಲ್ ವೇರಿಯಂಟಿಗಿಂತ. ಅಂದರೆ ಯಾವುದೇ ಮಿಡ್ ಎಂಡ್ ಆಗಿರ್ಬೋದು ಆ ಥರ. ಸೊ ಅದು ಐ ಥಿಂಕ್ ಟಾಪ್ ಎಂಡಲ್ಲಿ ಡೀಸೆಲ್ ಮಾತ್ರ ಬರೋದು ಅಂತ ನಂಗೆ ಗೊತ್ತಿರೋ ಹಾಗೆ. ಸೊ ಇದಿಷ್ಟು. ಸೊ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನೋಡಲಿಕ್ಕೆ. ಸೊ ಎಸ್, ನಿಮಗೆ ಹೇಗೆ ಅನಿಸಿತು ಅಂತ ಹೇಳಿ. ಒಂದು ಥಾರ್ ರಾಕ್ಸ್ ಅಂತ. ಸೊ ಪರ್ಚೇಸ್ ಮಾಡೋ ಪ್ಲ್ಯಾನ್ ಉಂಟಾ ನಿಮಗೆ? ನೋಡಿ ಕಮೆಂಟ್ಸಲ್ಲಿ ತಿಳಿಸಿ. ನನಗಂತೂ ಒಂದು 10-20 ವರ್ಷ ಆದಮೇಲೆ ಬೇಕಾದ್ರೆ ಆ ಟೈಮಿನ ಥಾರ್ ಬಂದಿರ್ತದಲ್ಲ, ಆ ಟೈಮಲ್ಲಿ ಪರ್ಚೇಸ್ ಮಾಡುವಂತೆ. ಸೊ ಮಿಡ್ ವೇರಿಯಂಟಲ್ಲಿ ಇದು 18 inches ಟೈರ್ ಬರುವಂಥದ್ದು. ಐ ಥಿಂಕ್ ಟಾಪ್ ವೇರಿಯಂಟಲ್ಲಿ 19 ಅಂತ ಕಾಣ್ತದೆ. ಸೊ ಹೈಟ್ ಅಂತೂ ಸಿಕ್ಕಾಪಟ್ಟೆ ದೊಡ್ಡದಿದೆ. ಆ್ಯಂಡ್ ಬ್ಯಾಕ್ ಸೈಡ್ ನಮಗೆ ಈ ಥರ ಒಂದು ಎಕ್ಸ್ಟ್ರಾ ಟೈರ್ ಸ್ಟೆಪ್ನಿ ಆ್ಯಂಡ್ ಬ್ಯಾಕ್ ಸೈಡ್ ಡಿಕ್ಕಿ ಓಪನ್ ಮಾಡೋ ಬನ್ನಿ. ಸೊ ಓಪನ್ ಮಾಡೋದು ಇಷ್ಟು ಸಿಂಪಲ್. ಆ್ಯಂಡ್ ಇದನ್ನು ಹೀಗೆ ಮೇಲೆ ಎತ್ತಿದ್ರೆ ಆಯಿತು. ಸೊ ಬ್ಯಾಕ್ ಸೈಡ್ ಬೂಟ್ ಸ್ಪೇಸ್ ಕೂಡ ಲಿಟ್ರಲಿ ನೋಡಬಹುದು ಎಷ್ಟು ದೊಡ್ಡದಾಗಿದೆ ಅಂತ. ಈ ಸೀಟ್ಸನ್ನು ಬೇಕಾದ್ರೆ ಫ್ರಂಟ್ ಮಾಡಬಹುದು. ಆ್ಯಂಡ್ ಬ್ಯಾಕ್ ಸೈಡ್ ಅಂತೂ ಒಳ್ಳೆ ಲೆಗ್ ಸ್ಪೇಸ್. ಅಂದರೆ ಕೂತ್ಕೊಂಡು ಎಲ್ಲಿಯಾದರೂ ಫ್ರೆಂಡ್ಸ್ ಒಟ್ಟಿಗೆ ಎಲ್ಲ ಸುತ್ತಾಡ್ಲಿಕ್ಕೆ ಹೋಗಿ ಪಾರ್ಟಿ ಮಾಡಲಿಕ್ಕೆ ಈ ಥರ
ಕೂತ್ಕೊಂಡು ಜಾಲಿ ಕೂಡ ಮಾಡಬಹುದು. ಒಳ್ಳೆ ಫೀಚರ್ ಅಂತೂ ನೆಕ್ಸ್ಟ್ ಲೆವೆಲ್ ಫೀಚರ್ ಅಂತ ಹೇಳ್ಬೋದು. ಸೊ ಒಳಗಡೆಯಿಂದ ಕೂಡ ತೆಗಿಲಿಕ್ಕೆ ಆಪ್ಷನ್ ಇದ್ದಾರೆ. ಸೊ ಒಳಗಡೆ ಯಾರಾದರೂ ಕೂತ್ಕೊಂಡು ಕಿಡ್ನ್ಯಾಪ್ ಮಾಡೋದಾದರೆ ಆ್ಯಂಡ್ ಇಲ್ಲಿ ಏನಾದರೂ ಇಡಲಿಕ್ಕೆ ಪ್ಲೇಸ್ ಇದೆ. ಆ್ಯಂಡ್ ಐ ಡೋಂಟ್ ನೋ ದಿಸ್ ಇಸ್ ಆ್ಯಂಡ್ ಸ್ಪೀಕರ್ಸು, ಲೈಟು ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ಈ ಆಲ್ರೆಡಿ ನಮ್ಮ ಎಲ್ಲ ಥಾರಲ್ಲಿ ಇರೋ ಹಾಗೆ ಲೋಗೋ ಕೂಡ ಈ ಥರ ಒಂದು ಡಿಸೈನ್ ಎಲ್ಲ ಇದೆ. ಆ್ಯಂಡ್ ಬ್ಯಾಕ್ ಸೈಡ್ ಲ್ಯಾಂಪ್ ನೋಡಬಹುದು. ಲಿಟ್ರಲಿ ಈಗ ಆನ್ ಮಾಡಿಸ್ತೇನೆ ಮತ್ತೆ. ಸೊ ಡಿಸೈನ್ ಅದು ಡಿಫ್ರೆಂಟ್ ಆಗಿ ಬರುತ್ತೆ. ಓಕೆ, ಲಿಟ್ರಲಿ ಸೂಪರ್ ಆಗಿರುತ್ತೆ. ಬ್ಯಾಕ್ ಸೈಡ್ ನಮಗೆ ಈ ಥರದ ಒಂದು ಪ್ಲೇಸು. ಸೊ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಎಸ್, ಕ್ಲೋಸ್ ಮಾಡಿ ಬಿಡುವ. ಸೊ ಇದಿಷ್ಟು ನಮ್ಮ ಥಾರ್ ರಾಕ್ಸಿನ ಬಗ್ಗೆ. ಸೊ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ. ಬೇರೆ ಬೇರೆ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗೋಣ ಮುಂದಿನದಲ್ಲಿ. ಬಾಯ್.